ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಾಲಿ ದೊಡ್ಡವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊನೆಗುಡಿಯ ದೊಡ್ಡ ಗ್ರಾಮವಾಗಿದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಗ್ರಾಮದಲ್ಲಿ ಈ ಹಿಂದೆ ಹಲವಾರು ಅಹಿತಕರ ಘಟನೆಗಳು ನಡೆದು ಹೋಗಿರುವ ನಿದರ್ಶನಗಳು ತುಂಬಾ ಇವೆ. ಇದರಿಂದ ಈ ಭಾಗಕ್ಕೆ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಇಲ್ಲಿ ಹೊಸದಾಗಿ ಉಪ ಪೊಲೀಸ್ ಠಾಣೆ ನಿರ್ಮಿಸಬೇಕು ಅಂತ ಕೋದನಾಪುರದಲ್ಲಿ ಇಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಗೂ ಸಾರ್ವಜನಿಕರು ಇಂದು ಕೋದನಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಈಶ್ವರ ಹಡಪತ್ರವರಿಗೆ ಮನವಿ ಸಲ್ಲಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರೊಂದಿಗೆ ಮಾತನಾಡಿ ಇಲ್ಲಿ ಉಪ ಪೊಲೀಸ್ ಠಾಣಾ ಈ ಕೋದನಾಪುರದಲ್ಲಿ ಹೊಸದಾಗಿ ಸ್ಥಾಪನೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಸದರಿ ಈ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಬೆಳಗಾವಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಶ್ರುತಿ ಎನ್ಎಸ್ ಹಾಗೂ ಬೈಲಹೊಂಗಲ ಉಪ ಪೊಲೀಸ್ ಅಧೀಕ್ಷಕರು ಆದ ವೀರಯ್ಯ ಹಿರೇಮಠರವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹೇಳಿ ಸರ್, ನಿಮ್ಮ ಹೆಸರು? ಮಾಂತೇಶ್ ಗೌಡರ್. ನಮ್ಮಲ್ಲಿ ಏನು ಹೇಳಕ್ ಬಯಸ್ತೆ ಅಂದರೆ, ಯಾಕಂದರೆ ನಮಗೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಕಟ್ಟಡಕ್ಕೆ ದೂರ ಆಗುತ್ತೆ. ನಮಗೆ ಇಲ್ಲೊಂದು ಪ್ರಾದೇಶಿಕ ಉಪ ಪೊಲೀಸ್ ಠಾಣೆ ನಿರ್ಮಿಸಿಕೊಡ್ಬೇಕು. ಯಾಕಂದರೆ ಈ ಕಡೆ ದೊಡ್ಡವಾಡ ಕೂಡ ದೂರ ಇದೆ, ಆ ಕಡೆ ಕಿತ್ತೂರು ದೂರ ಆಗುತ್ತೆ. ಮತ್ತು ಅದೇ ರೀತಿ ಹೇಳ್ಬೇಕಂದ್ರೆ ಈಗ MQ ಬಳಿಲ್ಲ ಸಬ್ ಡಿವಿಷನ್ ಇದಾವಲ್ಲ, ಆ ರೀತಿ ನಮಗೊಂದು ಸಬ್ ಡಿವಿಷನ್ ಮಾಡಿಸಿಕೊಟ್ರೆ, ಯಾಕಂದ್ರೆ ನಮ್ಮದು ಸ್ವಲ್ಪ ಇಲ್ಲಿ ಎಲ್ಲ ಸೂಕ್ಷ್ಮ ಪ್ರದೇಶ ಐತೆ. ಯಾವುದೇ ರೀತಿ ಅಂತ OC ಆಗಲಿ ಸ್ಪೇಟ್ ಆಗಲಿ. ಮೇಡಮ್ ನಮಸ್ತೆ ಸರ್, ಹೇಳಿ ಸರ್. ಮೇಡಮ್ ಬಸವರಾಜ್ ಅಂತ ಮೇಡಮ್, ಪತ್ರಕರ್ತರು. ಗೊತ್ತು ಸರ್, ಹೇಳಿ ಸರ್. ಮೇಡಮ್ ಈಗ ಇದು ಕಿತ್ತೂರು ತಾಲೂಕಲ್ಲಿ ಕೋದಾನ್ಪುರ ಅಂತ ಬರ್ತೈತೆ ಮೇಡಮ್. ಯಾವುದು? ಕೋದಾನ್ಪುರ ಗ್ರಾಮ. ಎಂತ ಗ್ರಾಮ? ಕೋದಾನ್ಪುರ. ಓಕೆ. ಅದು ಆಕ್ಚುಲಿ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಬರುತ್ತೆ. ಹಿಂದೆ ಸಾಕಷ್ಟು ಘಟನೆಗಳು ಆಗಿದ್ವು ಮೇಡಮ್. ಅಲ್ಲಿ ಕೆಲವು ಅಹಿತಕರ ಘಟನೆಗಳು ಆಗಿದ್ವು. ಸೂಕ್ಷ್ಮ ಪ್ರದೇಶ ಮೇಡಮ್. ಹಾಗಾಗಿ ಅವರೊಂದು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಅಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು. ಓಕೆ. ಹಾಗಾಗಿ ಅವರು ಪ್ರಸ್ತಾವನೆ ಕೊಡ್ಲಿಕ್ಕೆ ಬರ್ತಾವ್ರೆ. ದಯವಿಟ್ಟು ಇದು ಮಾಡಿ ಮೇಡಮ್. ನಿಮ್ಮ ಮೇಲಾಧಿಕಾರಿಗಳು ಕಳಿಸ್ಕೊಡಿ ಮೇಡಮ್, ಪ್ಲೀಸ್. ಆಯ್ತು ಸರ್. ಯಾವಾಗ ಬರ್ತಾರೆ? ನಾಳೆ ನಾಡ್ದು ಬರ್ತಾರೆ ಮೇಡಮ್. ಆಯ್ತು ಸರ್, ಬರಲಿ. ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಕಿತ್ತೂರು ವಿಧಾನಸಭಾ ಕ್ಷೇತ್ರದ, ವಿಶೇಷವಾಗಿ ಕಿತ್ತೂರು ತಾಲೂಕಿನ ಒಂದು ರೀತಿ ಕೋದಾನ್ಪುರ ಒಂದು ರೀತಿ ಗ್ರಾಮಕ್ಕೆ ಬಂದಿದ್ದೇನೆ. ವಿಶೇಷವಾಗಿ ಕೋದಾನ್ಪುರ ಅಂತಕ್ಕಂಥದ್ದು ಸಾಕಷ್ಟು ಒಂದು ರೀತಿ ಐತಿಹಾಸಿಕ ಗ್ರಾಮ. ಅದೇ ರೀತಿ ಈ ಕೋದಾನ್ಪುರ ಗ್ರಾಮ ಅಂತಕ್ಕಂಥದ್ದು ದೊಡ್ಡವಾಡ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ. ಈಗ ನಾನು ಹೇಳ್ಕೊಳ್ಳೋ ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿರೋ ಸದಸ್ಯರು ಹೇಳೋರ ಪ್ರಕಾರ ಸಾಕಷ್ಟು ಒಂದು ರೀತಿ ಸೂಕ್ಷ್ಮ ಪ್ರದೇಶ ಅಂತ ಇದು. ಅವಾಗ ಸಾಕಷ್ಟು ಘಟನೆಗಳು ಆಗಿರೋ ಒಂದು ರೀತಿ ಇತಿಹಾಸನೂ ಸಹ ಇದೆ ಇಲ್ಲಿ. ಮತ್ತೆ ಸಂಗೊಳ್ಳಿ ಅಂತಕ್ಕಂಥದ್ದು ಪ್ರವಾಸಿ ತಾಣ ಬೇರೆ ಹತ್ರನೇ ಇದೆ ಇಲ್ಲಿ. ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಕೋದಾನ್ಪುರ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಸೂಕ್ಷ್ಮ ಗ್ರಾಮ. ಹಾಗಾಗಿ ಈಗ ನಾನು ಮನವಿ ಮಾಡ್ಕೊಳ್ಳೋದು ಮಾನ್ಯ ಗೃಹ ಇಲಾಖೆ ಸಚಿವರಿಗೆ, ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ, ಮತ್ತೆ ಎಲ್ಲ IDGP ಮತ್ತೆ ADGP ಸಾಹೇಬ್ರುಗಳಿಗೆ, ಮತ್ತೆ DIG ಸಾಹೇಬ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಮೊನ್ನೆ SP ಸಾಹೇಬ್ರಿಗೆ, ಮತ್ತೆ CPI ಸಾಹೇಬ್ರಿಗೆ, ಮತ್ತೆ DSP ಸಾಹೇಬ್ರಿಗೆ, ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪ್ರಾದೇಶಿಕ ಕಾನೂನು ಸಮತೋಲನದ ದೃಷ್ಟಿಯಿಂದ ವಿಶೇಷವಾಗಿ ಕೋದಾನ್ಪುರದಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಮಾಡಿದ್ರೆ ಖಂಡಿತ ಈ ಕಡೆ ಭಾಗದ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಸದಸ್ಯರ ಅಭಿಪ್ರಾಯದ ಮೇರೆಗೆ ನಾನು ಸಹ ಒಂದು ರೀತಿ ಆಗ್ರಹ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಮೊದಲಿಂದನೂ ಸಹ ಒಂದ್ ರೀತಿ ಗಣೇಶ ಉತ್ಸವ ಇರ್ಬೋದು, ಮತ್ತೆ ಹಲವಾರು ವಿಷಯಗಳಲ್ಲಿ ಸಾಕಷ್ಟು ಒಂದ್ ರೀತಿ ಅತ್ಯಂತ ಪ್ರಮುಖ, ಅತ್ಯಂತ ಸೂಕ್ಷ್ಮ ಪ್ರದೇಶ ಈ ಕೋದಾನ್ಪುರ. ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಇರ್ಬೋದು, ಈ ಕಡೆ ಸಂಗೊಳ್ಳಿ ಇರ್ಬೋದು, ಈ ಕಡೆ ಸಾಕಷ್ಟು ಹಳ್ಳಿಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಹೋಗ್ಬೇಕು, ಇಲ್ಲಿ ದೊಡ್ಡವಾಡ ಪೊಲೀಸ್ ಸ್ಟೇಷನ್ಗೆ. ಮೊದಲೇ ಹೈವೇ ಬೇರೆ, ಮತ್ತೆ ಇಲ್ಲೆಲ್ಲೂ ಉಪ ಪೊಲೀಸ್ ಠಾಣೆನೇ ಇಲ್ಲ. ದೊಡ್ಡವಾಡ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಒಂದು ಉಪ ಪೊಲೀಸ್ ಠಾಣೆ ಇಲ್ಲ. ಹಾಗಾಗಿ ಇದರ ಆಧಾರದ ಮೇಲೆ ಈಗ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ವಿಶೇಷವಾಗಿ ಇಲ್ಲಿ ಒಂದು ಕೋದಾನ್ಪುರ ಗ್ರಾಮದಲ್ಲಿ ದಯವಿಟ್ಟು ಸರ್ಕಾರ ಈ ಒಂದು ವಿಶೇಷ ಮನವಿನ ಮನ್ನಿಸಿ ವಿಶೇಷವಾಗಿ ಇಲ್ಲಿ ಒಂದು ಉಪ ಪೊಲೀಸ್ ಠಾಣೆ, ಹೊಸ ಉಪ ಪೊಲೀಸ್ ಠಾಣೆ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋದಾನ್ಪುರ ಮತ್ತೆ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಗ್ರಾಮಗಳ ಹಿತದೃಷ್ಟಿಯಿಂದ ನಾನೊಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.